ಆಗಿದ್ದಾನೆ ಅಂತ ಪಾಪಿಷ್ಠನಿಗೂ ಕೂಡ ಅನುಗ್ರಹ ಮಾಡತಕ್ಕಂಥ ಒಬ್ಬ ಗುರುಗಳಿದ್ದಾರೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ಅಂತಕ್ಕಂಥದ್ದನ್ನೇ ನಾವು ಘಂಟಾಘೋಷವಾಗಿ ಹೇಳಬಹುದು. ಇದರಿಂದ ರಾಘವೇಂದ್ರ ಸ್ವಾಮಿಗಳ ಮೃದುತ್ವ ಎಂದಾದ್ರು ಅಂತ ಅರ್ಥವಾಗ್ತದೆ. ಚಿತ್ತೇಚೆ ಮೃದುತಾ ಶ್ರೀಶ ಸದೃಶೆ ಅಯ್ಯಂಗವೀನಂ ಶಿಲ ಗಾಂಭೀರ್ಯದಲ್ಲಿ ಸೌಂದರ ಉದಧಿ. ಗಾಂಭೀರ್ಯ, ಅವರ ಗಾಂಭೀರ್ಯ ಹೇಗಿದೆ ಅಂತಂದ್ರೆ ಉದಧಿ ಅಂದರೆ ಸಮುದ್ರ ಒಂದು ಚಿಕ್ಕ ಬಾವಿಯಂತೆ, ಚಿಕ್ಕ ಕಾಲುವೆಯಂತೆ ಆಗುವಂತಾಗ್ತದೆ. ರಾಯರ ಗಾಂಭೀರ್ಯದ ಮುಂದೆ ಸಮುದ್ರದ ಗಾಂಭೀರ್ಯ ಚಿಕ್ಕ ಕಾಲುವೆ ಗಾಂಭೀರ್ಯದಂತೆ ಆಗಿ ಒಂದು ವಿಸ್ತೃತವಾದ ಗಾಂಭೀರ್ಯ ಸಮುದ್ರದ ಅಲ್ಲ, ರಾಯರ ಗಾಂಭೀರ್ಯ ಅಷ್ಟು ಮಟ್ಟಿಗೆ ಗಾಂಭೀರ್ಯ ಯೋಚಿಸುವಂಥದ್ದು. ಶಾಸ್ತ್ರೀಯ ಮಾಡ್ತೀವಿ, ಶಾಸ್ತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾಂಡಿತ್ಯ ಎಂತಾದಿತ್ತು ಅಂತಂದ್ರೆ ವಿಭುದೇಶಿಕ ಕಲೆಯತೆ ವಿದ್ಯಾರ್ಥಿ ನಾಮಾದರ. ವಿಭುದೇಶಿಕ ಕಲೆಯತೆ ಅಂತಂದ್ರೆ ದೇವತೆಗಳಿಗೆ ಗುರುವಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು